ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡದ ಕಠಿಣ ಪದಗಳನ್ನು ಬರೆಯೋಣ. ನಿಮಗೆ ಗೊತ್ತಿರುವಂತೆ ಈಗಾಗಲೇ ನಾನು ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ ನೋಡಿ ಅಥವಾ ನಮ್ಮ ಚಾನಲ್ನ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ. ಇಷ್ಟು ಪ್ಲೇಲಿಸ್ಟ್ಗಳಿವೆ. ಕೆಲವರು ಹೇಳ್ತಾ ಇದ್ದೀರಾ ಎಲ್ಲ ವೀಡಿಯೋಸ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಡಿಸ್ಕ್ರಿಪ್ಷನ್ ನೋಡಿ, ಇಲ್ಲಿ ನೋಡಿ ಟೈಟಲ್ ಆದ ಕೂಡಲೇ ನನ್ನ ವಿಡಿಯೋದ ಇಲ್ಲಿ ಕೆಳಗಡೆ ಟೈಟಲ್ ಆದ ಕೂಡಲೇ ಇಲ್ಲಿ ಮೋರ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಇದರಲ್ಲಿ ನೀವು ಕೆಳಗಡೆ ಹೋದರೆ ಇಲ್ಲಿ ವೀಡಿಯೋಸ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಮಾಡಿರುವಂಥ ಎಲ್ಲ ವೀಡಿಯೋಗಳ ವಿವರ ಸಿಗುತ್ತೆ. ನಾನು ಈಗಾಗಲೇ ಸುಮಾರು 800ಕ್ಕಿಂತ ಹೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಮೊದಲನೇದಾಗಿ ಯಜ್ಞಾಶ್ವ, ಇದನ್ನು ಮಕ್ಕಳು ಡಿಕ್ಟೇಷನ್ ಅಂತ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಶ್ವ ನೋಡಿ. ಇವತ್ತಿನ ಪದಗಳು ಸ್ವಲ್ಪ ಹೆಚ್ಚು ಕಠಿಣವಾಗಿವೆ. 3 ಅಕ್ಷರದ ಪದಗಳಲ್ಲಿ 2 ಅಕ್ಷರಗಳಿಗೆ ಒತ್ತಕ್ಷರಗಳನ್ನು ಇರುವಂಥ ಪದಗಳನ್ನು ಇವತ್ತು ಬರಿತಾ ಇದ್ದೀವಿ. ಇವತ್ತು ಇವು ಇನ್ನೂ ಹೆಚ್ಚು ಕಠಿಣವಾಗಿರುತ್ತವೆ ನೋಡಿ. ಯಜ್ಞಾಶ್ವ. ನೆಕ್ಸ್ಟ್ ಶತ್ರುಘ್ನ. ಹೇಗೆ ಬರೆಯೋದು? ಘನ ಅಂತ ಇದ್ದೀವಿ, ಆದ್ದರಿಂದ ಈ ಘ ಬರಬೇಕು. ಜ್ಞ ಅಲ್ಲ, ಘ್ನ. ಶತ್ರುಘ್ನ. ಇದರಲ್ಲಿ ಕೂಡ 2 ಒತ್ತಕ್ಷರಗಳು 3 ಅಕ್ಷರದ ಪದದಲ್ಲಿ. ಈಗ ಮೂರನೇದು ಮೃಷ್ಟಾನ್ನ. ಹೇಗೆ ಬರೀತೀರಾ? ಮ ಇದಕ್ಕೆ ರು ಒತ್ತು, ಮೃ. ಶ ಇದಕ್ಕೆ ಟ ಒತ್ತು, ನಂತರ ನಾಗೆ ನಾವತ್ತು. ಇದರಲ್ಲಿ ನೋಡಿ 3 ಅಕ್ಷರಗಳಿಗೆ ಒತ್ತಕ್ಷರಗಳಿವೆ. ಮೃಷ್ಟಾನ್ನ. ನಂತರ ಪ್ರಸ್ತುತ. ಹಾಗೆ ರವತ್ತು ತು ಉಚ್ಚಾರ ಬರದಿಂದ ಕೊಂಬು ಕೊಡಬೇಕು. ಇದಕ್ಕೆ ತಾವತ್ತು. ಪ್ರಸ್ತುತ. ನಂತರ 5ನೇ ಪದ ಶ್ರೇಷ್ಠತೆ. ಶ್ರೇಷ್ಠತೆ ಹೇಗೆ ಬರೆಯೋದು? ಶೇಗೆ ರಾವತ್ತು ದೀರ್ಘ. ಶ ಇದಕ್ಕೆ ಠಾವತ್ತು. ನಾವು ಷ್ಠ ಹೇಳ್ತಾ ಇದ್ದೀವಿ, ಅದರಿಂದ ಠಾವತ್ತು. ನಂತರ ಏತ್ವ. ಶ್ರೇಷ್ಠತೆ ತೇ ಅಂತ ಹೇಳ್ತಾ ಇರೋದ್ರಿಂದ ಏತ್ವ. ನಂತರ ಪ್ರಕೃತಿ. ಹೇಗೆ ಬರೆಯೋದು? ಒಟ್ಟಿಗೆ ಹೇಳ್ತಾ ಇರುವಾಗ ಅರ್ಧ ಚಂದ್ರಾಕಾರದ ರಾವತ್ತು ಬರಬೇಕು. ನಾನು ಹಿಂದಿನ ವಿಡಿಯೋಗಳಲ್ಲಿ ಮತ್ತು ಅರ್ಕಾವತ್ತು ಎರಡಕ್ಕೂ ಇರುವ ವ್ಯತ್ಯಾಸಗಳ ಬಗ್ಗೆ ಹೇಳಿ ಅದರ ಪದಗಳನ್ನು ಕೂಡ ಬರೆದಿದ್ದೇನೆ. ಮತ್ತು ಅರ್ಕಾವತ್ತು ಪದಗಳ ಬೇರೆ ಬೇರೆ ವಿಡಿಯೋಗಳು ಕೂಡ ಇವೆ. ಹಾಗೆ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೀನಿ ರಾಮವತ್ತು ಮತ್ತು ಅರ್ಕಾವತ್ತು ಎರಡೂ ಇರುವಂಥ ಪದಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಈಗ ರುವತ್ತು ಪ್ರಕೃತಿ. ಮುಂದಿನ ಪದ ವಾತ್ಸಲ್ಯ. ಎಲ್ಲ ಪದಗಳಲ್ಲೂ 3 ಅಕ್ಷರದ ಪದಗಳು, ಅದರಲ್ಲಿ 2 ಅಕ್ಷರಗಳಿಗೆ ಒತ್ತಕ್ಷರಗಳಿವೆ. ವಾತ್ಸಲ್ಯ. ತಗೆ ಸಾವತ್ತು. ಕೆಲವು ಮಕ್ಕಳು ವಾತ್ಸಲ್ಯ ಅಂದರೆ ಸಗೆ ತ ಒತ್ತು ಬರೀತಾರೆ, ಅದು ವಾತ್ಸಲ್ಯ, ತಪ್ಪು ಆಯಿತಾ. ವಾತ್ಸಲ್ಯ ಯಾವತ್ತು, ಯಾಕೆಂದರೆ ಮೊದಲು ಉಚ್ಚಾರ ಮಾಡ್ತೀವಿ, ಅದನ್ನು ಪೂರ್ಣ ಅಕ್ಷರವನ್ನು ಬರೀಬೇಕು. ನಂತರ ಸಾವತ್ತು. ಅವರು ಹೇಗೆ ಬರೀತಾರೆ ಮಕ್ಕಳು? ವಾತ್ಸಲ್ಯ ಅಂತ ಹೇಳ್ತಾರೆ, ಆದರೆ ಬರೆದು ಅದಕ್ಕೆ ಒತ್ತಕ್ಷರ ಕೊಟ್ಟು, ಇದು ತಪ್ಪು ಆಯಿತಾ. ಮೊದಲು ಯಾವ ಅಕ್ಷರವನ್ನು ಹೇಳ್ತೀವಿ ಅದನ್ನೇ ಬರೀಬೇಕು, ಪೂರ್ಣ ಅಕ್ಷರ. ನಂತರ ಸ್ವಚ್ಛಂದ. ಸಗೆ ವಾವತ್ತು. ಇದು ಚ, ಇದಕ್ಕೆ ಛ ಒತ್ತು.
ಸ್ವಚ್ಛಂದ. ನಂತರ ದೈವತ್ವ, ದೈ ದೈ ಕಾಗುಣದಲ್ಲಿ ಬರ್ತಲ್ಲ ಅದು ತಾಗೆ ವಾವತ್ತು, ದೈವತ್ವ. ನಂತರ ಮುಂದಿನ ಪದ ಪ್ರಸಿದ್ಧ, ಪಾಗೆ ರಾವತ್ತು ಒಟ್ಟಿಗೆ ಹೇಳ್ತಾ ಇದ್ದೀವಿ, ಅದಕ್ಕೆ ಅರ್ಧಚಂದ್ರ ಆಕಾರ ಇರುವ ರಾವತ್ತು. ತಾಗೆ ಧಾವತ್ತು. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪದಗಳನ್ನು ಬರೆಯೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.